ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ಕೈಗಾರಿಕೆಗಳಿಂದ ವಸ್ತು ಪ್ರದರ್ಶನ ಹಾಗೂ ಮಾರಾಟ 2026 ಕಾರ್ಯಕ್ರಮದ ನಗರದ ಕೆಎಚ್ ಪಾಟೀಲ್ ಸಭಾಭವನ ಎಪಿಎಂಸಿ ಆಡ್ ಗದಗದಲ್ಲಿ ಮಾರ್ಚ್ 16ರಂದು ನಡೆಯಲಿದೆ ಎಂದು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ರಾಮನಗೌಡ ದಾನಪ್ಪಗೌಡರು ಹೇಳಿದರು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಪರಮ ಪೂಜ್ಯ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಭಾವೈಕ್ಯತೆ ಮಹಾಸಂಸ್ಥಾನ ಮಠ ಶಿರಹಟ್ಟಿ ವಹಿಸಿಕೊಳ್ಳಲಿದ್ದು, ಉದ್ಘಾಟಕರಾಗಿ ಶ್ರೀಮತಿ ಉಮಾರೆಡ್ಡಿ ಅಧ್ಯಕ್ಷರು, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು ಆಗಮಿಸಲಿದ್ದಾರೆ ಎಂದರು. ಸುಮಾರು 22 ಸಂಘ ಸಂಸ್ಥೆಗಳಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದೇವೆ. ಆಮೇಲೆ ವಿವಿಧ ಮಹಿಳಾ ಸಂಘಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗುತ್ತಾವು. ಮತ್ತು ಕಾರ್ಯಕ್ರಮದ ನಂತರ ಭೋಜನದ ವ್ಯವಸ್ಥೆ ಮತ್ತು ಸಾಯಂಕಾಲ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಸ್ಟಾಲ್ ವ್ಯವಸ್ಥೆಯಲ್ಲಿ ನಾವು ಮಹಿಳೆಯರು ತಯಾರಿಸಿದಂತಹ ವಸ್ತುಗಳಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ, ತಾವು ಮನೆಯಲ್ಲೇ ರೊಟ್ಟಿ ಚಟ್ನಿ ಇಂಥವೆಲ್ಲ ತಾವು ಮನೆಗೆ ಮಾಡ್ತಿರ್ತಾರೆ, ಅವ್ರಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ ಅನ್ನೋದ್ರ ಸಲುವಾಗಿ ಅವರಿಗೆ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಆಗಲಿ ಅನ್ನೋದ್ರ ಉದ್ದೇಶದಿಂದ ನಾವು ಈ ಸಲ ಸ್ಟಾಲ್ ಅನ್ನು ಹಮ್ಮಿಕೊಳ್ಳೋ ಕಾರ್ಯಕ್ರಮ ಹಮ್ಮಿಕೊಂಡೇವಿ. ಹಂಗಾಗಿ 18 ಮಂದಿ ಆಲ್ರೆಡಿ ಹೆಸರು ಕೊಟ್ಟಾರ, ಇನ್ನೂ ಹೆಸರು ಕೊಟ್ಟಿದ್ದಾರೆ. ನಾವು ಒಂದು ಅರೇಬಿ ಇರ್ಬೋದು, ಸಿಲ್ಕ್ ಸಾರಿ ಅಂತ ಹೇಳ್ಕೊಂಡು ರೊಟ್ಟಿ ಚಟ್ನಿ ಇಂಥದ್ರಿಂದ ಹೇಳ್ಕೊಂಡು ಶಾವಿಗೆ ಶಂಡಿಗೆ ಹಪ್ಪಳ ಈ ಥರದಂದ್ರೆ ದೇಸಿ ಉತ್ಪನ್ನಗಳು ಮತ್ತು ಜನರಲ್ ಐಟಮ್ಸ್ಗಳು, ಜನರಲ್ ಕಿರಾಣಿ ಸ್ಟೋರಿನ ಐಟಮ್ಸ್ಗಳು ಮತ್ತು ಸೀರೆಗಳು, ಚೂಡಿದಾರ್ಗಳು, ಈ ಥರ ಎಲ್ಲ ರೀತಿಯಿಂದ ಸ್ಟಾಲ್ಸ್ ಹಾಕತ್ತಾರೆ. ಆಮೇಲೆ ಹಳೆ ಸೀರೆ ಖರೀದಿ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲ ಥರದ ಸ್ಟಾಲ್ಗಳು ನಮ್ಮ ಕಡೆ ಬಂದವು. ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಮಹಿಳೆಯರೇ ತಯಾರಿಸಿದಂಥ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಅವಕಾಶ ಒದಗಿಸಿಕೊಡ್ತೇವೆ. ಆಮೇಲೆ ಈ ರೀತಿ ನಿಮ್ದೆಲ್ಲ ನಿಮ್ಮ ಮಾಧ್ಯಮ ಸಹೋದರರು ನಮ್ಮ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಅಡ್ವರ್ಟೈಸ್ ಕೊಟ್ಟು ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀವಿ. ರೈಸ್ ಆಫ್ ನ್ಯೂಸ್ ಗದಗ್.